ಕಲಬುರಗಿ ದಿನಾಂಕ 4/1/2026 ಬೆಳಗ್ಗೆ 11 ಗಂಟೆಯಿಂದ ಈ ಒಂದು ಕವಿ ಸಂಗಮ ನಮ್ಮ ಹಕ್ಕು ನಮ್ಮ ನಾಟಕ ವಿನೂತನ ಕಾರ್ಯಕ್ರಮದ ಅಡಿಯಲ್ಲಿ ಈ ರಂಗಮಿತ್ರ ನಾಟ್ಯ ಸಂಘವು 2015ರಿಂದ ಅನೇಕ ಕಾರ್ಯಕ್ರಮಗಳು ಮಾಡುತ್ತಾ ಬಂದಿವೆ. ಪ್ರತಿಭೆಗೊಂದು ರಂಗವೇದಿಕೆ, ರಂಗಬುಗ್ಗಿ, ಹೀಗೆ 10 ಕಾರ್ಯಕ್ರಮಗಳನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ವಿಜಯರತ್ನ ಮತ್ತು ಕನ್ನಡ ಕವಿರತ್ನ ಎಂಬ ಪ್ರಶಸ್ತಿಯನ್ನು ಕೊಡಲಾಗುವುದು. ಈ ವಿಜಯರತ್ನ ಎಂಬ ಒಂದು ಪ್ರಶಸ್ತಿ ರಾಷ್ಟ್ರಕೂಟದ ರಾಜಧಾನಿ ಮಳಖೇಡ ಇಲ್ಲಿ ಕವಿಗಳಾಗಿದ್ದರು. ಅವರ ಹೆಸರನ್ನು ಸ್ಮರಿಸುತ್ತಾ ಈ ರಾಜ್ಯದ ಎಲ್ಲ ಕವಿಗಳಿಗೆ ಈ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತದೆ ಮತ್ತು ಕನ್ನಡ ಕವಿರತ್ನ ಕೂಡ ಈ ನಾಟಕ ಬರಹಗಾರರಿಗೆ ನೀಡಲಾಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾರ್ಕೂಡು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯರು ಆಗಮಿಸುತ್ತಿದ್ದಾರೆ. ಅದೇ ರೀತಿ ಹವಾ ಮಲ್ಲಿನಾಥ್ ಮುತ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಮುಗುಳ್ನಾಗಾವಿ ಮುತ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಸರಡಗಿ ಅಪ್ಪರಾವ್ ದೇವಿ ಮುತ್ಯ ಮತ್ತು ಅಳ್ಳೊಳ್ಳೆಯ ಪೀಠದ ನಾಗಪ್ಪಯ್ಯ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಚಿರ್ಸಪ್ಪಯ್ಯ ಇವರು ಕೂಡ ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ರಾಜ್ಯದ ನಾಟಕ ಅಕಾಡೆಮಿಯ ಅಧ್ಯಕ್ಷರು ಆದಂಥ KV ನಾಗರಾಜ್ ಮೂರ್ತಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಗುರಪ್ಪ ಪಾಟೀಲ್ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ಈ ಒಂದು ರಾಜ್ಯ ನಾಟಕ ಬರಹಗಾರರ ಸಂಘದ ರಾಜ್ಯಾಧ್ಯಕ್ಷರಾಗಿ ನಮ್ಮ ಶಂಕರ್ಜಿ ಹೂವಿನ ಹಿಪ್ಪರಗಿ ಇವರು ಕೂಡ ಈ ಒಂದು ಕಾರ್ಯಕ್ರಮ ಮುನ್ನಡೆಸುತ್ತಿದ್ದಾರೆ. ಅದೇ ರೀತಿ ರಮೇಶ್ ಜಿ ತಿಪ್ನೂರ್ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದೇ ರೀತಿ ಚಂದ್ರಶೇಖರ್ ಕರ್ಜ್ಗಿ ಅಫ್ಜಲ್ಪುರ್ ಸಿದ್ದರಾಮೇಶ್ವರ ನಾಟ್ಯ ಸಂಘದ ಅಧ್ಯಕ್ಷರು, ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಬಸವರಾಜ್ ಬೆಣ್ಣೂರ್ಕರ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆ ನಾಟಕ ಹೆಸರು ತಾಳಿ ಹರಿಲಿಲ್ಲ ಶೀಲ ಉಳಿಲಿಲ್ಲ. ಮೊದಲು ಈ ಪ್ರಶಸ್ತಿ ಪ್ರದಾನ ನಾಟ್ಯ ಸಂಘ ಚಿಂಚೋಳಿ ಹಾಗೂ ಕರ್ನಾಟಕ ನಾಟಕ ಬರಹಗಾರ ಕವಿಗಳ ಸಂಘ ಬೆಂಗಳೂರು ಈ ಸಂಯುಕ್ತ ಆಶ್ರಯದಲ್ಲಿ ಏನಪ್ಪ ಅಂದರೆ ಕವಿಗಳ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯ ಕವಿಗಳನ್ನು ಒಗ್ಗೂಡಿಸುವ ಸಲುವಾಗಿ ಈ ಒಂದು ಕವಿ ಸಂಗಮ ಅಂತಕ್ಕಂಥ ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಅದರಲ್ಲಿ ಏನಪ್ಪ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಎಲ್ಲ ಈ ಜಿಲ್ಲೆಯ ಅಥವಾ ಕರ್ನಾಟಕದ ಎಲ್ಲ ಸಾಧಕರಿಗೆ ಏನಪ್ಪ ಅಂದರೆ ಶ್ರೀ ವಿಜಯರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು, ಅದೇ ರೀತಿಯಾಗಿ ಕವಿಗಳಿಗೆ ಅಂದರೆ ನಾಟಕಕಾರರಿಗೆ ಎಲ್ಲರಿಗೂ ಕೂಡ ಜಿಲ್ಲೆಯಲ್ಲಿ ಆಯ್ಕೆ, ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಒಬ್ಬರಿಬ್ಬರನ್ನು ಆಯ್ಕೆ ಮಾಡಿ ಅವರಿಗೇನಪ್ಪ ಅಂದ್ರೆ ಕನ್ನಡ ಕವಿರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಈ ಕಾರ್ಯಕ್ರಮ ಆದ ನಂತರ ನಮ್ಮ ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಶಂಕರ್ಜಿ ಹೂವಿನ ಹಿಪ್ಪರಗಿ ಅವರ ಒಂದು ವಿರಚಿತ ತಾಳಿ
ತಾಳಿ ಹರಿಯಲಿಲ್ಲ ಶೀಲ ಉಳಿಯಲಿಲ್ಲ ಎಂಬಕ್ಕಂಥ ನಾಟಕವನ್ನು ಉಚಿತವಾಗಿ ಏನಪ್ಪ ಅಂದ್ರೆ ಪ್ರವೇಶಿಸಿ